ಇವತ್ತು ಊರಿಗೆ ಹೋಗೋ ಮುಂಚೆ ಸ್ವಲ್ಪ ಮಾವಿನಕಾಯಿ ಎಲ್ಲ ಇತ್ತಲ್ಲ ಮನೆ ಹತ್ರನೇ, ಅದನ್ನ ಕಿತ್ಬಿಟ್ಟು ಉಪ್ಪಿನಕಾಯಿ ಮಾಡಿಟ್ಟು ಹೋಗೋಣ ಅಂತೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಹುಳಿ ಇರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಕೂಡ. ಹಾಗಾಗಿ ಊರಿಗೆ ಹೋಗಿ ಬರೋ ಅಷ್ಟೊಳಗೆ ಹಾಳಾಗ್ಬಿಡುತ್ತಲ್ಲ ಅಂತೇಳಿ ಕಟ್ ಮಾಡಿ ಇವಾಗಲೇ ಮಸಾಲೆ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಮಸಾಲೆಗೆ 1 ಸ್ಪೂನಷ್ಟು ಮೆಂತ್ಯ, ಹಾಗೆಯೇ 1 ಸ್ಪೂನಷ್ಟು ಜೀರಿಗೆ, 2 ಸ್ಪೂನಷ್ಟು ಸಾಸಿವೆ, ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ ಎಷ್ಟನ್ನು ಚೆನ್ನಾಗಿ ಪೌಡರ್ ಮಾಡಿಕೊಂಡು ಅನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಇವಾಗಲೇ ಒಗ್ಗರಣೆ ಕೂಡ ಹಾಕೋಬಹುದು ಅಥವಾ ಎಲ್ಲ 1 ಅವರ್ ಬಿಟ್ಟು ಕೂಡ ಹಾಕೋಬಹುದು. ನಾನು ಊರಿಗೆ ಹೋಗಬೇಕಾಗಿದ್ದರಿಂದ ಆವಾಗಲೇ ಒಗ್ಗರಣೆ ಹಾಕ್ಬಿಡೋಣ ಅಂತೇಳಿ ರೆಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಊರಿನಲ್ಲಿ ದೇವಸ್ಥಾನ ಓಪನ್ ಇರೋದ್ರಿಂದ ಒಂದು 2 ಡೇಸ್ ಮಕ್ಳಿಗೂ ರಜೆ ಇತ್ತಲ್ಲ ಅಂತೇಳಿ ಹೋಗ್ತಾ ಇದ್ವಿ. ಇನ್ನು ದೇವಸ್ಥಾನಕ್ಕೆ ಹೋಗೋ ಮುಂಚೆ ತಂಬಿಟ್ಟು ಆರತಿ ತೊಗೊಂಡು ಹೋಗ್ಬೇಕಿತ್ತು. ಹಾಗಾಗಿ ತಂಬಿಟ್ಟನ್ನ ಕೂಡ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೆ. ಊರಿಗೆ ಹೋದರೆ ಮಕ್ಕಳು ಅಂತೂ ಹಿಡಿಯೋಗಿಲ್ಲ, ಅವ್ರು ಹೇಳಿದ್ದೇ ಕೇಳಲ್ಲ, ಹಾಗಾಡ್ತಾರೆ. ಇನ್ನು ಮನೇಲಿ ಎಲ್ಲರೂ ಬಂದಿದ್ದರಿಂದ ಏನಾದರೂ ಸ್ವೀಟ್ ಮಾಡೋಣ, ನಾನ್ ವೆಜ್ ಏನೂ ಮಾಡೋ ಆಗಿಲ್ವಲ್ಲ, ಹಾಗಾಗಿ ಒಬ್ಬಟ್ಟನ್ನ ಮಾಡೋಣ ಅಂತೇಳಿ ಎಲ್ಲ ಸೇರಿ ಒಬ್ಬಟ್ಟನ್ನ ಮಾಡ್ತಾ ಇದ್ವಿ. ಆ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆನ ಮುಗಿಸಿದ್ದಾಯಿತು. ಇದು ಇವತ್ತಿನ